ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪರವರು ಕಾಲವಾಗಿರುವಂತಹದ್ದು. ಅವರ ಬಾಲ್ಯದ ಗೆಳೆಯರು ಅವರ ಮನೆ ಹತ್ರ ಬಂದಿದ್ದಾರೆ. ಅವರು ಬಾಲ್ಯದ ಜೀವನದಲ್ಲಿ ಅವ್ರ ಜೊತೆ ಆಟ ಆಡಿದ್ದು ಮತ್ತೆ ಅವ್ರ ಜೊತೆ ಒಡನಾಡಿದ್ದು ಎಲ್ಲವನ್ನು ಕೂಡ ಅವ್ರು ನೆನಪು ಮಾಡ್ಕೊಳ್ತಾ ಇದ್ರು. ರಿಷಬ್ ಚಂದ್ ಇವರು ಎಲ್ಲ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ರು. ಅವ್ರ ಬಾಲ್ಯದ ಒಡನಾಟ ಹೇಗಿತ್ತು ಅನ್ನುವಂಥದ್ದನ್ನ ಅವ್ರ ಹತ್ರನೇ ಕೇಳೋಣ. ಶಾಮನೂರು ಶಿವಶಂಕರಪ್ಪ ಅವರು, ನಿಮ್ಮ ನಡುವಿನ ಬಾಲ್ಯದ ಜೀವನ ಹೇಗಿತ್ತು? ನಮ್ಮ ಮನೆಯಿಂದ ಬಾಲ್ಯ ಸ್ನೇಹಿತರು ಮೊದಲಿಂದ ಆಮೇಲೆ ನಮ್ಮ ಮನೆಗೂ ಹಾಲು ಗೀಲ್ ಕೊಡ್ತಿದ್ರು, ಎಲ್ಲ ಮಾಡ್ತಿದ್ರು. ನಮ್ಮ ಮನೆ ಲೆಕ್ಕಕ್ಕೆ ಇದ್ದಂಗಿದ್ರು ಎಲ್ಲ. ಅವ್ರ ಅಪ್ಪರು ಅವ್ರ ಅಮ್ಮರು ಎಲ್ಲ ಬರ್ತಿದ್ರು ನಮ್ಮ ಮನೆಗೆ. ದಿವಸ ಭೇಟಿ ಆಗೋದು, ದಿವಸ ಇದು ಮಾಡೋದು. ಆಮೇಲೆ ಅಲ್ಲಿ ಹಗೇಜಿ ಸರ್ಕಲ್ನಲ್ಲಿ ಅವ್ರ ಮನೆ, ಹಳೆ ಮನೆ. ನಮ್ಮದು ಈ ಕಡೆ ದೊಡ್ಡಪೇಟೆಗೆ ಮನೆ. ದಿವಸ ಅವ್ರ ಅಮ್ಮ ಅಪ್ಪ ದಿವಸ ಬರೋದು ಭೇಟಿ ಆಗೋದು. ಅರ್ಧ ಗಂಟೆ ಗಂಟೆ ಮಾತಾಡ್ಕೊಂಡು ದಿವಸ ಹೋಗೋದು, ದಿವಸ ಇದು ಮಾಡೋದು. ಭಾಳ ಪ್ರೇಮವಾಗಿದ್ವಿ, ಭಾಳ ವಿಶ್ವಾಸದಿಂದ ಇದ್ವಿ. ಆಮೇಲೆ ದಿವಸ ಇವು ಕೊನೆ ಗಳಿಗೆ ತನಕನೂ ಭೇಟಿ ಆದರು ಶಂಕರಪ್ಪರು. ನಾವು ಅವ್ರು ಥ್ಯಾಂಕ್ಸ್ ಕೊಟ್ಟು, ನೀವು ಇನ್ನೂ 100 ವರ್ಷ ಬಾಳಬೇಕು, 108 ವರ್ಷ ಬಾಳಬೇಕು ಅಂತ ಹೇಳ್ತಿದ್ರು. ಅವು ಎಲ್ಲ ಅವರು ಮೊದಲೇ ಹೋಗ್ಬಿಟ್ರು. 108 ಆಗಿಲ್ಲ, 100 ಆಗಿಲ್ಲ, 94ಕ್ಕೆ ಹೋದರು. ನಾವಿನ್ನೂ 91ಕ್ಕೆ ಕುಂತೇವೆ. ಇನ್ನು ನಮ್ಮದು ಹೋಗೋ ಟೈಮ್ ಬಂದೈತಿ. ಈಗ ಮೇಲೆ ಯಾವಾಗ ದೇವ್ರ ಕರ್ಕಂತ ನೋಡ್ಬೇಕು. ಈಗ ಅವರಿಗೆ 94 ವರ್ಷ, ನಿಮಗೆ 91 ವರ್ಷ. ನೀವು ಕ್ಲಾಸ್ಮೇಟ್ ಆಗಿದ್ರ ಅಥವಾ ಒಂದೇ ಏರಿಯಾದಲ್ಲಿ ಇದ್ರ? ಒಂದೇ ಏರಿಯಾದಲ್ಲಿ ಒಡನಾಡಿಗಳ? ನನಗಿಂತ ಮುಂದಿದ್ವಿ 2 ಕ್ಲಾಸು. ನಾನು ಹಿಂದಿದ್ದೆ, ಕೋಚಿಂಗ್ ಸ್ಕೂಲ್ನಾಗ ಇದ್ವಿ, ಸಿಮೆಂಟ್ ಬಿಲ್ಡಿಂಗ್ನಾಗೆ. ಅಲ್ಲೇ ಓದ್ತಾ ಇದ್ವಿ, ಎಲ್ಲ ಇದು ಮಾಡ್ತಾಯಿದ್ವಿ. ದಿವಸ ಆಟ ಆಡೋದು, ಹೈಸ್ಕೂಲ್ ಫೀಲ್ಡಿಗೆ ಆಡೋದು ಮಾಡೋದೆಲ್ಲ ಮಾಡ್ತಿದ್ವಿ. ಭಾಳ ಚಿಕ್ಕ ವಯಸ್ಸಿಂದ ಭಾಳ ಪ್ರೇಮವಾಗಿದ್ವಿ. ನಮ್ಮವು ಈಗಲೂ ಪ್ರೇಮವಾಗಿ, ಕೊನೆ ಪ್ರೇಮ ಒಂದು ತಿಂಗಳು ಕೆಳಗೆಲ್ಲ ಮಾತಾಡ್ಸಿದ್ವಿ, ಪ್ರೇಮವಾಗಿ ಥ್ಯಾಂಕ್ಸ್ ಕೊಟ್ವಿ. ಎಲ್ಲ ನಮ್ಮ ಇವು ಈಗಲೂ ಪ್ರೀತಿ ನಡೀತಾ ಐತಿ. ಎಲ್ಲ ಭಾಳ ಸ್ನೇಹವಾಗಿದ್ದಂಗೆ ನಮ್ಮ ಮನೆಯಾಗ ಇದ್ದಂಗೆ ಇದ್ದರು. ಆ ನಮೂನಿ ಇತ್ತು ಎಲ್ಲ ಕಂಪ್ಲೀಟಾಗಿ. ಒಂದು ಹೇಳ್ತಿದ್ರಿ ಅವ್ರ ಜೊತೆ ಆಟ ಆಡ್ತಿದ್ದೆ ಹೇಳಿದ್ರಿ. ಚಿಕ್ಕದ್ರ ಬಾಲ್ಯದಲ್ಲಿ ಆಟ ಆಡ್ತಿದ್ದೆ, ಏನೇನು ಆಟ ಆಡ್ತಿದ್ರಿ ಅವ್ರ ಜೊತೆ? ಬಾಲ್ಯದಿಂದ ಗೋಲಿ ಆಡೋದು, ಆಮೇಲೆ ಚಿನ್ನಿದಂಡ ಆಡೋದು, ಆಮೇಲೆ ಬಾಲ್ ಗೀಲ್ ಆಡೋದು, ಅವು ಇವು ಎಲ್ಲ ಮಾಡಿದ್ವಿ. ಎಲ್ಲ ಕಂಪ್ಲೀಟ್ ಎಲ್ಲ ಮಾಡಿದ್ವಿ. ಎಲ್ಲ ಇದು ಆಯ್ತು. ಈಗಲೂ ಪ್ರೇಮವಾಗಿದ್ದೀವಿ. ಹಾಗೆ ನಡೀತಾ ಐತಿ ನಮ್ಮ ಅವ್ರಿಗೆ ಈಗಲೂ ಸ್ನೇಹ ಭಾಗ ನಡೀತಾ ಐತಿ. ಆದರೂ ಈಗಲೂ ನನಗಿಂತ ಮುಂಚೆ ಹೋಗ್ಬಿಟ್ರು. ನಾನು ಮುಂಚೆ ಹೋಗ್ಬೇಕಾಯ್ತು, ನನಗೆ ಕಳಿಸಿಲ್ಲ, ಅದಾದ ಹೋದ್ರು. ಸ್ನೇಹಿತರಿಗೆ ಸಹಾಯ ಮಾಡಿದ್ದನ್ನ ಹೇಳ್ಕೊಂಬಾರ್ದು, ಸ್ನೇಹಿತರಿಗೆ ಸಹಾಯ ಮಾಡಿದ್ದನ್ನ ಹೇಳ್ಕೊಂಬಾರ್ದು. ಆದ್ರೆ ಅದೌದು, ಆದ್ರೆ ನೀವೇನೋ ಹೇಳಿದ್ರಿ, ಏನೋ ನಿಮ್ಮ ನಡುವೆ ಅವರ ಒಂದು ಸಂಬಂಧ ಚೆನ್ನಾಗಿತ್ತು, ಸಹಾಯ ಮಾಡಿದ್ರಿ ಅಂತ ಹೇಳ್ತಿದ್ರಿ, ಅದು ಹೇಳ್ಬೋದಾ? ಅದೇ ಅಂತಾನೆ, ನಮ್ಮ ಅವರ ಸ್ನೇಹ ಭಾಗ ಚೆನ್ನಾಗಿತ್ತು. ಮೊದಲಿಂದ ಆಟ ಆಡ್ತಿದ್ವಿ, ಮಾಡ್ತಿದ್ವಿ. ನಮ್ಮ ಮನೆಯಾಗೂ ನಮ್ಮ ಹಳೆ ಮನೆ ಅಲ್ಲಿ ಅವರು ಬರ್ತಿದ್ರು. ನಾವೆಲ್ಲ ಆ ಗಿಡ ಎಲ್ಲ ಪೇರಳೆ ಹಣ್ಣು ಗಿಡ ಅವು ಇವು ಎಲ್ಲ ಇದ್ವಿ. ಸೀತಾಫಲ ಗಿಡ ಎಲ್ಲ ತಿನ್ನೋದು ಮಾಡೋದು ಆರಾಮಾಗಿದ್ವಿ ಹಳೆ ಮನೆ ಇದ್ದಾಗ. ಈ ಹೊಸ ಮನೆ ಆದಾಗ ಭಾಳ ತೊಂದರೆ ಆಗತ್ತೈತಿ. ಹಳೆ ಮನೆ ಇದ್ದಾಗ ಭಾಳ ಚೆನ್ನಾಗಿದ್ವಿ ನಾವು. ಹಳೆ ಮನೆ ಇದ್ದಾಗ, ಹೊಸ ಮನೆ ಆದಾಗ ನಮ್ಮ ಕಾಲನೇ ಚೇಂಜ್ ಆಗಿಬಿಟ್ಟೈತಿ, ವಾತಾವರಣ ಎಲ್ಲ ಚೇಂಜ್ ಆಗಿಬಿಟ್ಟೈತಿ. ಭಾಳ ತೊಂದರೆ ಆಗಿದ್ದೇವೆ. ಈಗ ಏನು ಮಾಡಬೇಕು ಹೊಸ ಮನೆ ಆದಮೇಲೆ? ಈಗ ಅದಕ್ಕೆ ಭಾಳ ಪರಿಸ್ಥಿತಿ ಆಗಿಬಿಟ್ಟೈತಿ. ನಾನು ಭಾಳ ಈಗ ನಮ್ಮ ಮನ್ಯಾಗ ಶುದ್ಧ ತಿಳ್ಕೊಂಡ್ಬಿಟ್ರು. ಈಗ ಒಂದು 25 ವರ್ಷ ಆಯ್ತು, 25 ದಿವಸ ಆಯ್ತು. ಈಗಲೂ ನನಗೆ ದುಃಖ ಸೂಚನಾಗಿದ್ದೀನಿ. ಅದ್ರ ಮೇಲೆ ಮತ್ತು ನಮ್ಮ ಸಂಕಣ್ಣಾಗ ಅವರು ಪಾಪ ತಿಳ್ಕೊಂಬಿಟ್ರು. ಅದು ಒಂದು ದೊಡ್ಡ ದುಃಖ ಆದಂಗೆ ಆಗೈತಿ. ಈಗ ನಾನು ಈಗ ಹೋಗೋ ಟೈಮ್ ಬಂದು ನನಗೂ ಸಾಕಾಗ್ಬಿಟ್ಟೈತಿ. ನಾನು ಜೀವಕ್ಕೆ ಭಾಳ ಅನಾಹುತ ನಡೀತಾ ಐತಿ. ಏನು ಮಾಡಿದೆ? ಅದಕ್ಕೆ ನಾನು ಸಂಕಲ್ಪ ಹೋಗಿದಾಗ ನನಗೂ ಹೋಗೋ ಟೈಮ್ ಬಂದೈತಿ. ಪರಮಾತ್ಮ ಗಡ ಕರ್ಕೊಂಡ್ರೆ ಪಾಡ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ರಿಷಬ್ ಅವರೇ, ಇನ್ನೂ ಮುಖ್ಯವಾಗಿ ಅವರು ಉದ್ಯಮಿ ಆಗಿದ್ರು, ಮತ್ತೆ ಪೊಲಿಟಿಕ್ಸಿಗೆ ಬಂದರು. ಆ ಜರ್ನಿ ಹೇಗಿತ್ತು? ನೀವು ಅವ್ರನ್ನ ಹೇಗೆ ನೋಡಿದ್ರಿ ಅಂತ? ಬಿಸ್ನೆಸ್ ಪಹಲೆ, ರಾಜಕೀಯ ಬಾದ್ ಮೇ ಪೊಲಿಟಿಕ್ಸ್ ಮೇ ಆಯಾ. ಹೇಗಿತ್ತು ಅವ್ರ ಜೀವನ ಜರ್ನಿ ಅಂತ ನೀವು ನೆನೆಸ್ಕೊಳ್ಳೋದು? ಶಂಕರಪ್ಪರು ಬಿಸ್ನೆಸ್ ಮಾಡಿದ್ರು, ಆಮೇಲೆ ಪೊಲಿಟಿಕಲಿಗೆ ಹೋದರು, ರಾಜಕೀಯದಕ್ಕೆ ಹೋಗ್ಬಿಟ್ರು. ನನಗೂ ಅಂದರು ನೀನು ಬಾ ಅಂದರು. ನಾನು ನಮ್ಮ ಅಪ್ಪಗೆ ಒಬ್ಬರೇ ಇದ್ದಾಗ ನಾವು 3 ಜನ ಅಣ್ಣ ತಮ್ಮರು, ಇಬ್ಬರು ತೀರ್ಕೊಂಡ್ರು. ನಾನು ಒಬ್ಬನೇ ಇದ್ದೆ. ನಾನು ಎಲ್ಲಿ ಹೋಗಲ್ಲಪ್ಪ ರಾಜಕೀಯಕ್ಕೆ, ನಾನು ಬಿಸ್ನೆಸ್ ಮಾಡ್ಕೊತ ಇರ್ತೇನೆ ಅಂತ ಮೊದಲಿಂದ ಅದೇ ನಡೀತಾ ಐತಿ ನಂದು. ಈಗಲೂ ಬಿಸ್ನೆಸ್ನಾಗ ಇದ್ದೀವಿ. ಈಗೆಲ್ಲ ರಿಟೈರ್ಡ್ ಆಗಿ ಕೂತ್ಕೊಂಡು ನನ್ನ ಮನೆಯಾಗೆ. ಶಂಕರನಾಗ ಹೋದ್ರು, ಅದು ಭಾಳ ದುಃಖ ಟ್ಯೂಷನೆ ಆಗ್ತಾಯಿತಿ. ಈಗ ಅವರು ಹೋದ್ರು ಅಂತ ನಾನು ಯೋಚನೆ ಮಾಡ್ತೇನೆ, ದೇವ್ರು ಗಡ ಕರ್ಕ ಅಂತ ಯೋಚನೆ ಅದೇ ನಡೀತಾ ಐತಿ.
ಯಾವಾಗ ಕರ್ಕೊಂತ ದೇವ್ರಿಗೆ ಕಾಯಿಗೆ ಐತಿ, ನಮ್ಮ ಕಾಯಿಗೆ ಏನಿಲ್ಲ, ಏನು ಮಾಡೋದು ಹೇಳ್ರಿ. ದಾವಣಗೆರೆ ಅಂತಂದ್ರೆ ಶಾಮನೂರು ಶಿವಶಂಕರಪ್ಪನವರು ಎಲ್ಲಿ ಹೋದ್ರು ಅವ್ರದ್ದು ಒಂದು ಬಿಲ್ಡಿಂಗಲ್ಲಿ ಅವ್ರದ್ದೊಂದು ಹೆಸರು ಇರುತ್ತೆ. ಒಂದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಇನ್ನಿತರ ಬಿಸ್ನೆಸ್ ಕ್ಷೇತ್ರ ಕೂಡ ಆಗಿರ್ಬೋದು. ಅವ್ರ ಹೆಸರು ದಾವಣಗೆರೆ ಅಂತಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು. ಶಾಮನೂರು ಶಿವಶಂಕರಪ್ಪ ಅವರ ರಾಜಕೀಯ ಬೆಳವಣಿಗೆ ಜೊತೆ ದಾವಣಗೆರೆ ಜಿಲ್ಲೆಯು, ದಾವಣಗೆರೆ ಸಿಟಿ ಕೂಡ ಬೆಳವಣಿಗೆ ಆಯಿತು ಅನ್ನುವಂಥದ್ದು. ಇದನ್ನ ಹೆಂಗೆ ಹೇಳ್ತೀರಿ? ಏನು ಅನ್ಬೇಕು? ದಾವಣಗೆರೆ ಅಭಿವೃದ್ಧಿಗೆ ಅವ್ರ ಕೊಡುಗೆ ಏನು ಅಂತ? ದಾವಣಗೆರೆ ಮೊದಲಿಂದ ನಾವು ಅವ್ರ ಜೊತೆಗೆ ಇದ್ದೀವಿ. ದಾವಣಗೆರೆಯಲ್ಲಿ ಈಗಲೂ ದಾವಣಗೆರೆ ಅನ್ನೋದು ಶಂಕರಪ್ಪ ಮಾಡಿದ್ರು. ಎಲ್ಲ ಅವ್ರು ಭಾಳ ಪ್ರಯತ್ನ ಮಾಡಿದ್ರು, ಭಾಳ ಕಷ್ಟಪಟ್ಟು ದಾವಣಗೆರೆ ಹೆಸರು ಉಳಿಸಿದ್ರು. ಆಮೇಲೆ ಗಲಾಟೆ ಪಲಾಟೆ ಆದ್ರೆ ಅವರೆಲ್ಲ ಸಮಾಧಾನ ಮಾಡ್ಕೊತ ಬಂದರು. ಎಲ್ಲ ಕಂಪ್ಲೀಟಾಗಿ ಎಲ್ಲ ಜನಕ್ಕೆ ಸ್ನೇಹ ಭಾಗ ಮಾಡಿ ಎಲ್ಲರಿಗೂ ಭಾಳ ಸಮಾಧಾನದಿಂದ ದಾವಣಗೆರೆ ಎಲ್ಲ ಉಳಿಸಿದ್ರು. ಇಲ್ಲಿಗೆ ಭಾರಿ ಗಲಾಟೆ ನಡೀತಾ ಇದ್ವು ಮೊದಲೇ. ಈಗೆಲ್ಲ ಸಮಾಧಾನದಿಂದ ನಡೀತಾ ಐತಿ. ಎಲ್ಲ ಅಣ್ಣ ತಮ್ಮದಿಗೂ ನಡೆದಂಗೆ ನಡೀತಾ ಇದ್ದೀವಿ. ಯಾವ ಥರದ್ದು ತೊಂದರೆ ಇಲ್ಲ. ಎಲ್ಲ ಭಾಳ ಸೂಕ್ಷ್ಮ. ವಿದ್ಯಾಸಂಸ್ಥೆ ದಾವಣಗೆರೆ ಮೇಲೆ खूब इंप्रूव ಕಿದ್ದು, ವಿದ್ಯಾಸಂಸ್ಥೆ खूब इंप्रूव ಕಿದ್ದು. ಆಮೇಲೆ ವಿದ್ಯಾಸಂಸ್ಥೆ ಎಲ್ಲ ಮಾಡಿದ್ರು. ಭಾಳ ನಮ್ಮ ಕಾಲದಾಗ ಮಾಡಿದ್ರು ಪಾಡಿತ್ತು, ನಾವು ಕಾಲದಾಗ ಮಾಡಿಬಿಟ್ಟು ಈಗ ಹೊಸ ಕಾಲದಾಗ ಮಾಡಿದ ವಿದ್ಯಾಸಂಸ್ಥೆ ಅದು ಭಾಳ ಒಳ್ಳೇದಾಗೈತಿ. ಹುಡುಗರೆಲ್ಲ ಭಾಳ ಹುಷಾರಾಗ್ತಾ ಇದ್ದಾರೆ, ಎಲ್ಲ ನಡೀತಾ ಐತಿ. ಆಮೇಲೆ ಭಾಳ ಈಗ ನಮ್ಮ ಕಾಲದಾಗ ಕಷ್ಟ ಇದ್ದಾಗ ಯಾವ ಇಲ್ಲ, ಎಲ್ಲ ಭಾಳ ಸಮಾಧಾನ ಆಗೈತಿ. ಯಾವ ಥರ ತೊಂದರೆ ಇಲ್ಲ. ಈಗ ಇತ್ತೀಚೆಗೆ ಯಾವಾಗ್ಲಾರು ಒಟ್ಟಿಗೆ ಸೇರಿದ್ರಾ? ಇತ್ತೀಚೆಗೆ ಯಾವಾಗ್ಲಾರು ಒಟ್ಟಿಗೆ ಸೇರಿ ಮಾತಾಡಿದ್ರಾ? ದೀಪಾವಳಿ ದಿವಸ ನಾವು ಒಟ್ಟಿಗೆ ಭಾಳ ಸಲ ಮಾತಾಡಿದ್ವಿ. ದಾವಣಗೆರೆ ಭಾಳ ಇಂಪ್ರೂವ್ ಆಯ್ತು, ನಿಮ್ಮ ಕೈಯಿಂದ ಭಾಳ ಇದು ಆಯ್ತು, ಎಲ್ಲ ಕಂಪ್ಲೀಟ್ ಆಯ್ತು. ಯಾವ ಥರ ತೊಂದರೆ ಇಲ್ಲ. ಈಗ ಒಂದು ತಿಂಗಳು ದೀಪಾವಳಿ ದಾರೆ ಅಯ್ಯೋತೋನೆ ದೀಪಾವಳಿ ಹಬ್ಬದ ದಿವಸ ಬಂದಿದ್ರು. ಆಮೇಲೆ ನನಗೆಲ್ಲ ಮಾತಾಡಿದ್ರು. ಎಲ್ಲ ನಮ್ಮ ದಾವಣಗೆರೆ ಸಮಾಧಾನ ಆಯ್ತು. ಇನ್ನು ನಾವು ಹೋಗೋ ಟೈಮ್ ಆಯ್ತು ಅಂತ ಹೇಳಕತ್ತಿದ್ರು. ನಾನು ಹೋಗಬೇಕು, ನಾನು ನಿಮಗಿಂತ ಮುಂಚೆ ಹೋಗ್ತೇನೆ ಅಂದರೆ, ಇಲ್ಲ ನಾನು ಹೋಗ್ತೇನೆ ಮುಂದೆ, ನೀನು ಹಿಂದೆ ಬಾ ಅಂದರು. ಈಗ ನಾನು ಹೋಗೋ ಟೈಮ್ ಆಗೈತಿ, ನಾನು ಅವ್ರು ಹಿಂದೆ ಈಗ ಹೋಗ್ತೇನೆ. ಅಲ್ಲಿ ಮತ್ತೆ ಕೂಡ್ತೀವಿ, ಮುಂದಿನ ಜನ್ಮದಲ್ಲಿ ಮತ್ತೆ ಕೂಡ್ತೀವಿ ಇಬ್ಬರು. ನಿಮಗೆ ಬಹಳ ಜೀವನೋತ್ಸಾಹ ಇದೆ, ನೀವು ಇನ್ನೂ 16 ವರ್ಷ ಬದುಕ್ತೀರಿ ಅನ್ನುವಂಥದ್ದು. ಇದು ರಿಕಬ್ ಚಂದ್ ಅವರು ಹೇಳ್ತಿರುವಂಥದ್ದು. ಶಾಮನೂರು ಶಿವಶಂಕರಪ್ಪ ಅವರ ಬಾಲ್ಯದ ಗೆಳೆಯರು. ಅವರು ತಮ್ಮ ಬಾಲ್ಯದಲ್ಲಿ ಆಟಗಳಿಂದ ಹಿಡಿದು ಆಟ ಪಾಠ ಜೊತೆಗೆ ಸ್ಕೂಲಿಗೆ ಹೋಗೋದ್ರಿಂದ ಹಿಡಿದು ಅವರ ರಾಜಕೀಯ ಜೀವನದ ಎಲ್ಲ ಅಂಶಗಳನ್ನು ಎಳೆ ಎಳೆಯಾಗಿ ರಿಕಬ್ ಚಂದ್ ಅವರು ಬಿಚ್ಚಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಹರೀಶ್.